ಫೆಬ್ರವರಿ 28, 2025ರಂದು ವಿಶ್ವ ಪ್ರಸಿದ್ಧ ಹಂಪಿ ಉತ್ಸವ ಸ್ಟಾರ್ಟ್ ಆಗಿ 3 ದಿನಗಳ ಕಾಲ ಅದ್ಧೂರಿಯಾಗಿ ನಡೆದು ಮುಗಿದೇ ಹೋಯಿತು. ಇಲ್ಲಿ ಘಟಾನುಘಟಿಗಳು ಭಾಗವಹಿಸಿದ್ರು. ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಎಷ್ಟೋ ಜನ ಚೆನ್ನಾಗಿ ಹಾಡಿಗೆ ಧ್ವನಿಗೂಡಿಸ್ತಾ ಇದ್ದರೆ ಈ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು, ದೊಡ್ಡ ದೊಡ್ಡ ಮಹನೀಯರಿಗೆ ತುಟಿ ಕೂಡ ಅಲ್ಲಾಡೋಕೆ ಬರ್ತಾ ಇರಲಿಲ್ಲ. ಹಾಗೆ ಅವರಿಗೆ ನಾಡಗೀತೆ ಹಾಡೋಕೆ ಬರೋದೇ ಇಲ್ವೇನೋ ಅನ್ನುವಂಥ ರೀತಿ ಗೋಚರಿಸ್ತಾ ಇತ್ತು. ಏನೇ ಇದ್ರೂ ಕೂಡ ಇದು ಬಳ್ಳಾರಿ ಜಿಲ್ಲೆಗಷ್ಟೇ ಸೀಮಿತನ ಈ ಹಂಪಿ ಉತ್ಸವ ಅನ್ನುವಂಥದ್ದು ಈ ಕರ್ನಾಟಕದ ಸಾರ್ವಜನಿಕರ ಒಂದು ಪ್ರಶ್ನೆ ಆಗಿತ್ತು. ಯಾಕಂದರೆ ಅಕ್ಕಪಕ್ಕದಲ್ಲಿ ಏನು ಅವಳಿ ಜವಳಿ ಜಿಲ್ಲೆಗಳಂತಲೇ ಹೆಸರಾಗಿರುವಂತಹ ಈ ಕೊಪ್ಪಳ ಜಿಲ್ಲೆಯಲ್ಲಿ ಇದರ ಯಾವುದೇ ರೀತಿಯ ಪ್ರಚಾರ ಕೂಡ ಇರಲಿಲ್ಲ. ಹಾಗೂ ಇಲ್ಲಿ ಯಾವುದೇ ರೀತಿಯ ಗಣ್ಯ ವ್ಯಕ್ತಿಗಳಿಗೆ ಆಹ್ವಾನ ಕೂಡ ಇರಲಿಲ್ಲ. ಯಾವುದೇ ರೀತಿಯಿಂದ ಇಲ್ಲಿ ಯಾರಿಗೂ ಗೊತ್ತಿರದ ರೀತಿಯಲ್ಲಿ ಸದ್ಯ ಇಲ್ಲದೆ ಹಂಪಿ ಉತ್ಸವ ನಡೆದೇ ಹೋಯಿತು. ಯಾಕಂದರೆ ಯಾವ ವರ್ಷ ಹಂಪಿ ಉತ್ಸವ ನಡೆದರೂ ಕೂಡ ಹಂಪಿಯ ಪಕ್ಕದಲ್ಲೇ ಅಟ್ಯಾಚ್ ಆಗಿರುವಂಥ ಜಿಲ್ಲೆ ಈ ಕೊಪ್ಪಳ ಜಿಲ್ಲೆ ಅಂತಲೇ ಹೇಳ್ಬೋದು. ನಡುವೆ ತುಂಗಾಭದ್ರಾ ನದಿ ಹರಿತಾ ಇದೆ ಅಷ್ಟೇ ಬಿಟ್ಟರೆ ನಡ್ಕೊಂಡೇ ಜನ ಕೊಪ್ಪಳ ಜಿಲ್ಲೆಯಿಂದ ಬಳ್ಳಾರಿ ಜಿಲ್ಲೆಗೆ ಹಂಪಿ ನೋಡಲಿಕ್ಕೆ, ಕಮಲಾಪುರ ನೋಡಲಿಕ್ಕೆ, ಎಲ್ಲ ಪ್ರೇಕ್ಷಣೀಯ ಸ್ಥಳವನ್ನು ನೋಡಲಿಕ್ಕೆ ನಡೆದಾಡಿಕೊಂಡೇ ತಿರುಗಾಡ್ತಾರೆ. ಆ ರೀತಿ ಇರುವಂತಹ ಈ ಕೊಪ್ಪಳ ಜಿಲ್ಲೆಯನ್ನು ಕಡೆಗಣಿಸಿರುವಂತಹ ಈ ಸರ್ಕಾರ ಈ ಕೊಪ್ಪಳ ಜಿಲ್ಲೆಯ ಜನರಿಗೆ ಹಾಗೂ ಅಕ್ಕಪಕ್ಕದ ಈ ಬಳ್ಳಾರಿ ಜಿಲ್ಲೆಯನ್ನು ಹೊಂದಿಕೊಂಡಿರುವಂತಹ ಜನರಿಗೆ ಅವಮಾನ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವಾಗಲೂ ಕೊಪ್ಪಳದ ಈ ಆನೆಗುಂದಿ ಈ ಪಕ್ಕದಲ್ಲೇ ಇರುವಂಥ ಹಂಪಿ ಉತ್ಸವ, ಈ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಅದಕ್ಕೂ ಹಂಪಿಗೂ ಮುಂಚೆನೇ ಆನೆಗುಂದಿ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು ಅನ್ನುವಂಥ ಒಂದು ಇತಿಹಾಸದಿಂದ ತಿಳಿದು ಬರುತ್ತೆ. ಅಂತಹ ಆನೆಗುಂದಿ ಹಾಗೂ ರಾಜವಂಶಸ್ಥರನ್ನು, ಅಕ್ಕಪಕ್ಕದ ಸಾರ್ವಜನಿಕರನ್ನು ಸ್ವತಃ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಕೊಪ್ಪಳ ಜಿಲ್ಲೆಯಲ್ಲಿ ಯಾಕೆ ವ್ಯಾಪಕವಾದ ಪ್ರಚಾರವನ್ನು ಮಾಡಲಿಲ್ಲ ಅನ್ನುವಂಥದ್ದು ಮಾತ್ರ ಇಲ್ಲಿರುವಂಥ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಯಾಕಂದರೆ ಪ್ರತಿ ಸಾರಿ ಇಲ್ಲಿ ವ್ಯಾಪಕವಾಗಿ ಪ್ರಚಾರವನ್ನು ಮಾಡಲಾಗ್ತಾ ಇತ್ತು ಹಂಪಿ ಉತ್ಸವದ ಬಗ್ಗೆ. ಆದರೆ ಈ 2025ರ ಹಂಪಿ ಉತ್ಸವ ಮಾತ್ರ ಫೆಬ್ರವರಿ 28ರಂದು ಸ್ಟಾರ್ಟ್ ಆದ ಈ ಉತ್ಸವದ ಬಗ್ಗೆ ಎಲ್ಲೂ ವ್ಯಾಪಕವಾಗಿ ಪ್ರಚಾರವನ್ನೇ ಮಾಡಲಿಲ್ಲ. ಅಕ್ಕಪಕ್ಕದ ಹಂಪಿ ಪಕ್ಕದಲ್ಲೇ ಇರುವಂಥ ಕೊಪ್ಪಳ ಜಿಲ್ಲೆಯ ಹಲವಾರು ಗಡಿ ಭಾಗದ ಊರುಗಳಿಗೆ ಇದರ ಬಗ್ಗೆ ಮಾಹಿತಿಯೇ ಇರಲಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಹಂಪಿ ಉತ್ಸವ ನಡೆದೇ ಹೋಯಿತು. ಎಲ್ಲಕ್ಕೂ ಪ್ರಮುಖವಾಗಿ ಆನೆಗುಂದಿ ರಾಜ ಸಂಸ್ಥಾನದ ರಾಜಮಾತೆ ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರಾಯಲು ಅವರ ಕುಟುಂಬವನ್ನು ಕೂಡ ಈ ಸರ್ಕಾರ ಮರೆತು ಅವರಿಗೂ ಕೂಡ ಅವಮಾನ ಮಾಡಿದೆ ಅನ್ನುವಂಥ ಒಂದು ವ್ಯಾಪಕ ಚರ್ಚೆ ಈ ಕೊಪ್ಪಳ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ರೀತಿ ಶಿವರಾಜ್ ತಂಗಡಿಯವರು ಎಲ್ಲೋ ಕೊಪ್ಪಳ ಜಿಲ್ಲೆಯನ್ನು ಮರೆತಿದ್ದಾರೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ ಅನ್ನುವಂಥದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.